ವಿದ್ಯಾರ್ಥಿಗಳೇ, ನಾನು ಬಿ ಎಸ್ ಸಿ 6 ಬರ್ತಕ್ಕಂಥ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ಇದರ ಮೇಲೆ ನಾನು ಪ್ರಾಕ್ಟಿಕಲನ್ನು ಮಾಡಿ ತೋರಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಾನಿಲ್ಲಿ ಬಿ ಎಸ್ ಸಿ 6ನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂಥ ಪೇಪರ್ 7 ಬರ್ತಕ್ಕಂಥ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ಎಂಬ ಭೌತಶಾಸ್ತ್ರ ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂಗೆ ಈ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ಗೆ ಸಂಬಂಧಪಟ್ಟಂಗೆ ನಾನು ಒಂದು ಪ್ರಯೋಗವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಪ್ರಾಕ್ಟಿಕಲನ್ನು ನೋಡಿ. ಇಲ್ಲಿ ಏಮ್ ಆಫ್ ದಿ ಎಕ್ಸ್ಪರಿಮೆಂಟ್ ಟು ಫೈಂಡ್ ದಿ ವೋಲ್ಟೇಜ್ ಗೈನ್ ಆ್ಯಂಡ್ ಟು ಸ್ಟಡಿ ದಿ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಆಫ್ ಎ ಕಾಮನ್ ಎಮಿಟರ್ ಟ್ರಾನ್ಸಿಸ್ಟರ್ ವೋಲ್ಟೇಜ್ ಆಂಪ್ಲಿಫೈಯರ್. ವಿದ್ಯಾರ್ಥಿಗಳಲ್ಲಿ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಇಲ್ಲಿದೆ, ನಿಮಗೆ ಗೊತ್ತಾಗಿದೆ, ಆಲ್ರೆಡಿ ಮಾಡಿದರೂ ಕೂಡ, ರಿವಿಷನು ಕೂಡ ಆಗಿದೆ, ವಿಡಿಯೋ ಕ್ಲಿಪ್ಪಿಂಗ್ ಕೂಡ ನೀವು ಮಾಡ್ಕೊಂಡಿದ್ದೀರಿ. ಮತ್ತೊಮ್ಮೆ ನಿಮಗೆ ರಿವಿಷನ್ಗೋಸ್ಕರ ನಾನು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ಸರ್ಕ್ಯೂಟ್ ಡಯಾಗ್ರಾಮ್ ಇಲ್ಲಿದೆ. ಟ್ರಾನ್ಸಿಸ್ಟರ್ NPN ಟ್ರಾನ್ಸಿಸ್ಟರ್ ಇದು. ಇಲ್ಲಿ ಕಪ್ಲಿಂಗ್ ಕೆಪಾಸಿಟರ್ ಇದೆ, ಇನ್ಪುಟ್ ಕೆಪಾಸಿಟರ್ ಇದೆ, ಇಲ್ಲಿ ಬಯಾಸಿಂಗ್ ರೆಸಿಸ್ಟರ್ಸ್ ಇದ್ದಾವೆ, ಮತ್ತು ಎಮಿಟರ್ ರೆಸಿಸ್ಟೆನ್ಸ್ ಇದೆ, ಮತ್ತು ಎಮಿಟರ್ ಕೆಪಾಸಿಟರ್ ಇದೆ. ಇಲ್ಲಿ ಪ್ಲಸ್ VCC ಕೊಡ್ತಾ ಇದ್ದೀವಿ. ಇದು ಔಟ್ಪುಟ್ಟನ್ನು ಅಕ್ರಾಸ್ ದಿ ಲೋಡ್ ರೆಸಿಸ್ಟೆನ್ಸ್ ತೊಗೊತಾ ಇದ್ದೀವಿ. ಇನ್ಪುಟ್ಟನ್ನು ಇಲ್ಲಿ ಅಕ್ರಾಸ್ ದ ಬೇಸ್ ಆ್ಯಂಡ್ ಎಮಿಟರ್ ಇಲ್ಲಿ ಕೊಡ್ತಾ ಇದ್ದೀವಿ. ಇದು ನೇಚರ್ ಆಫ್ ಗ್ರಾಫ್ ಈ ಥರ ಇದೆ, ಗೇನ್ ವರ್ಸಸ್ ಫ್ರೀಕ್ವೆನ್ಸಿ. ವಿದ್ಯಾರ್ಥಿಗಳೇ, ಇಲ್ಲಿ ಸರ್ಕ್ಯೂಟು ಈಗೇನು ನೋಡಿದ್ರಲ್ಲ ಅದೇ ಥರನೇ ಸರ್ಕ್ಯೂಟ್ ಡಯಾಗ್ರಾಮು ಇಲ್ಲಿ ಒಂದು ಜನರಲ್ PCB ಮೇಲೆ ಮಾಡಿಟ್ಟಿರೋದು ಕಾಣಿಸ್ತಾ ಇದೆ. ಟ್ರಾನ್ಸಿಸ್ಟರ್ ಇದೆ, NPN ಟ್ರಾನ್ಸಿಸ್ಟರ್ SL100. ಇಲ್ಲಿ ಲೋಡ್ ರೆಸಿಸ್ಟೆನ್ಸ್ ಇದೆ, ಮತ್ತು ಎಮಿಟರ್ ಕೆಪಾಸಿಟರ್ ಇದೆ, ಮತ್ತು ಕಪ್ಲಿಂಗ್ ಕೆಪಾಸಿಟರ್ ಇದೆ, ಇನ್ಪುಟ್ ಕೆಪಾಸಿಟರ್ CB ಅಂತ ಏನು ಕರಿತೀವಿ ಅದು. ಇಲ್ಲಿ ಇನ್ಪುಟ್ ಕನೆಕ್ಷನ್ ಇವೆರಡು ನಡುವೆ ಮಾಡ್ತಾಯಿದ್ವಿ, ಬೇಸ್ ಮತ್ತು ಎಮಿಟರ್ ನಡುವೆ. ಇದು ಅರ್ಥಿಂಗ್ ಇದೆ. ಇದು ಈ ಎರಡು ವೈರು ಗ್ರೀನ್ ಮತ್ತು ರೆಡ್ ಏನಿದೆಯಲ್ಲ, ಇದು ಇನ್ಪುಟ್ ವೋಲ್ಟೇಜ್ ಮೆಜರ್ ಮಾಡಲಿಕ್ಕೆ. ಇದು ಪವರ್ ಸಪ್ಲೈ VCC ಪ್ಲಸ್ VCC ಕನೆಕ್ಟ್ ಮಾಡಲಿಕ್ಕೆ ಈ ಪವರ್ ಸಪ್ಲೈ ಕನೆಕ್ಟ್ ಮಾಡ್ತೀವಿ, ಪ್ಲಸ್ ಮೈನಸ್ಸು. ಮತ್ತು ಔಟ್ಪುಟ್ಟನ್ನು ಈ ಎರಡು ವೈರು ರೆಡ್ ಮತ್ತು ಎಲ್ಲೋ ಏನು ಕಾಣಿಸ್ತಾ ಇದೆಯಲ್ಲ, ಇದು ಔಟ್ಪುಟ್ ವೋಲ್ಟ್ ಮೀಟ್ರಿಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಆಸಿಲೇಟ್ರ್ ಏನಿದೆ, ಆಡಿಯೋ ಫ್ರೀಕ್ವೆನ್ಸಿ ಆಸಿಲೇಟ್ರು. ಇಲ್ಲಿಂದ ನಾನು ಆಸಿಲೇಟ್ರ್ ಔಟ್ಪುಟ್ಟನ್ನು ನಾನು ಡಿಜಿಟಲ್ ಮಲ್ಟಿಮೀಟರ್ ಕನೆಕ್ಟ್ ಮಾಡಿದ್ದೀನಿ, AC ಇಟ್ಕೊಂಡಿದ್ದೀನಿ. ಇಲ್ಲಿ ಆಂಪ್ಲಿಟ್ಯೂಡ್ ಅಂತ ಏನು ಬಟನ್ ಇದೆ, ನಾಬ್ ಏನಿದೆ, ಈ ಆಂಪ್ಲಿಟ್ಯೂಡ್ ನಾಬನ್ನು ಯೂಸ್ ಮಾಡಿಕೊಂಡು ಫ್ರೀಕ್ವೆನ್ಸಿ 500 ಸೆಟ್ ಮಾಡ್ಕೊಳ್ಳಿ. ಇದನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಸೈನಸಾಯ್ಡಲ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ, ಸೈನಸಾಯ್ಡಲ್ ಇದೆ. ಇದಾದ ನಂತರ ವೋಲ್ಟ್ ಮೀಟ್ರಲ್ಲಿ ನಿಮಗೆ ಆಂಪ್ಲಿಟ್ಯೂಡು ಇನ್ಪುಟ್ ವೋಲ್ಟೇಜು 5 ವೋಲ್ಟ್ಸನ್ನು ಇಟ್ಕೊಳ್ಳಿ. ನೋಡಿ, ಇಲ್ಲಿ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ, ಇಲ್ಲಿ 5 ವೋಲ್ಟ್ಸ್ ಬರಬೇಕು. ಫೈವ್ ವೋಲ್ಟ್ ಸೆಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 5 ವೋಲ್ಟ್ಸು ಇನ್ಪುಟ್ ವೋಲ್ಟೇಜ್ ಸೆಟ್ ಆಗಿದೆ. ಇಲ್ಲಿ 500 ಫ್ರೀಕ್ವೆನ್ಸಿಗೆ 5 ವೋಲ್ಟ್ಸು ಆಂಪ್ಲಿಟ್ಯೂಡನ್ನು ಸೆಟ್ ಮಾಡಿದ್ದೀನಿ, ಇನ್ಪುಟ್ ವೋಲ್ಟೇಜು. ಇದಾದ ನಂತರ ಇಲ್ಲಿ ಕನೆಕ್ಷನ್ ಮಾಡ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನೋಡಿ, ಇಲ್ಲಿ ಆಸಿಲೇಟ್ರಿಂದ ಬಂದಿರತಕ್ಕಂಥದ್ದು ಇನ್ಪುಟ್ಟನ್ನು ಮೇಲೆ ಕನೆಕ್ಟ್ ಮಾಡಿದ್ದೀನಿ. ಇನ್ಪುಟ್ ಬೇಸ್ ಮತ್ತು ಎಮಿಟರ್ ನಡುವೆ ಕನೆಕ್ಟ್ ಮಾಡಿದ್ದೀನಿ. ಇನ್ಪುಟ್ ವೋಲ್ಟೇಜ್ ಮೆಜರ್ ಮಾಡಲಿಕ್ಕೆ ಒಂದು DMM ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ಇನ್ಪುಟ್ ವೋಲ್ಟೇಜು ಔಟ್ಪುಟ್ಟನ್ನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಔಟ್ಪುಟ್ಟನ್ನು ಲೋಡ್ ರೆಸಿಸ್ಟೆನ್ಸು ನಾನು ಆಚೆ ತೊಗೊಂಡಿದ್ದೀನಿ. ಇಲ್ಲೊಂದು DMM ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ AC ವೋಲ್ಟೇಜನ್ನು ಮೆಜರ್ ಮಾಡ್ತಾಯಿದ್ದೀವಿ, ಔಟ್ಪುಟ್ ವೋಲ್ಟೇಜ್. ಇಲ್ಲಿ ಪ್ಲಸ್ VCC ಇದೆಲ್ಲ 10 ವೋಲ್ಟ್ಸನ್ನು ಇಟ್ಟಿದ್ದೀನಿ, 10 ವೋಲ್ಟ್ಸು ಫಿಕ್ಸ್ ಅದು. ಈಗ ನಾವು ಇಲ್ಲಿ ಫ್ರೀಕ್ವೆನ್ಸಿಯನ್ನು 100 ಹರ್ಟ್ಜಿಂದ ಸ್ಟಾರ್ಟ್ ಮಾಡೋಣ. 100 ಹರ್ಟ್ಜ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಸೇ 100 ಇದೆ. ಫ್ರೀಕ್ವೆನ್ಸಿ 100 ಇದ್ದಾಗ ಇನ್ಪುಟ್ ನೋಡಿ, ಇಲ್ಲಿ
4.67 ಇದೆ, 0.467 ಇದೆ, 0.467. ಔಟ್ಪುಟ್ ಬಂದ್ಬಿಟ್ಟು ಇಲ್ಲಿ 1.799 ಇದೆ. ಇಲ್ಲಿ ನೀವು ಫ್ರೀಕ್ವೆನ್ಸಿ ಕಾಲಮ್ ಏನಿದೆಯಲ್ಲ ಇಲ್ಲಿ ನೋಡಿ, ಇಲ್ಲಿ ಇನ್ಪುಟ್ ವೋಲ್ಟೇಜು 0.5 ಫಿಕ್ಸ್ ಇಟ್ಟಿದ್ದೀನಿ. ಇಲ್ಲಿ ಇನ್ಪುಟ್ಟು ವೇರಿ ಆಗ್ತಾಯಿದ್ರೆ ಅದನ್ನು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಫ್ರೀಕ್ವೆನ್ಸಿ 100 ಇದೆ, ಔಟ್ಪುಟ್ ವೋಲ್ಟೇಜನ್ನು ಇಲ್ಲಿ ನೋಟ್ ಮಾಡ್ತಾ ಹೋಗಿ. ನೆಕ್ಸ್ಟು ಫ್ರೀಕ್ವೆನ್ಸಿ 200, ನೆಕ್ಸ್ಟು ಔಟ್ಪುಟ್ಟು ಚೇಂಜ್ ಆಗ್ತಾ ಹೋಗ್ತದೆ. ಔಟ್ಪುಟ್ ವೋಲ್ಟೇಜಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೋಡಿ. ಫ್ರೀಕ್ವೆನ್ಸಿ 100 ಇದೆ, 100 ಇದ್ದಾಗ ಇಲ್ಲಿ 1.79 ಇದೆ. ನೆಕ್ಸ್ಟ್ 200 ಹರ್ಟ್ಸ್. ಇಟ್ಟಿದ್ದೀನಿ. ಇನ್ಪುಟ್ಟು ಸೇಮ್ ಇದೆ ನೋಡಿ. ಇಲ್ಲಿ ಔಟ್ಪುಟ್ಟು 2.44 ಇದೆ. ಅದನ್ನು ಈ ಕಾಲಮ್ನಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ನೋಡಿ. 200ಗೆ ಔಟ್ಪುಟ್ಟಿಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟು 300, 400, 500 ಈ ಥರ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡ್ತಾ ಹೋಗಿ ಔಟ್ಪುಟ್ ವೋಲ್ಟೇಜನ್ನು V0 ಏನಿದೆಯಲ್ಲ ಈ ಕಾಲಮ್, ಎರಡನೇ ಕಾಲಮ್ನಲ್ಲಿ ಎಂಟ್ರಿ ಮಾಡ್ತಾ ಹೋಗಿ ನೋಡಿ. ನೆಕ್ಸ್ಟ್ 300 ಇದೆ ಫ್ರೀಕ್ವೆನ್ಸಿ. 300 ಇಟ್ಟಾಗ ಔಟ್ಪುಟ್ ವೋಲ್ಟೇಜನ್ನು ನೋಟ್ ಮಾಡ್ತಾ ಹೋಗಿ 2.77. ಹಾಗೆಯೇ ನೆಕ್ಸ್ಟು 400, 400 ಇದೆ ಫ್ರೀಕ್ವೆನ್ಸಿ. ಈಗ ನಮಗೆ ಇಲ್ಲಿ ಇನ್ಪುಟ್ಟು ಕೂಡ 0.463 ಇದೆ. ಇಲ್ಲಿ ಔಟ್ಪುಟ್ಟು 2.91 ಇದೆ. ಇಲ್ಲಿ ಇನ್ಪುಟ್ಟು ಮತ್ತು ಔಟ್ಪುಟ್ ವೋಲ್ಟೇಜನ್ನು ನೋಟ್ ಮಾಡ್ತಾ ಹೋಗಿ. ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡ್ದಂಗೆಲ್ಲ ಇಲ್ಲಿ ವೋಲ್ಟೇಜ್ ಔಟ್ಪುಟ್ಟಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಕೊನೆಗೆ ಇಲ್ಲಿ ಒಂದು 900 ರೇಂಜಲ್ಲಿ 800 to 2000 ಹರ್ಟ್ಸ್ ತನಕ ನಿಮಗೆ ಇಲ್ಲಿ ಔಟ್ಪುಟ್ ವೋಲ್ಟೇಜ್ ಕಾನ್ಸ್ಟೆಂಟ್ ಬರುತ್ತೆ. ಯಾಕಂದರೆ ಇಲ್ಲಿ ಗ್ರಾಫಲ್ಲಿ ನಿಮಗೆ ಕಾಣಿಸುತ್ತಲ್ಲ, ಮ್ಯಾಕ್ಸಿಮಮ್ ಗೇನ್ ರೀಚ್ ಆದಾಗ ದಟ್ ಶುಡ್ ಬಿ ರಿಮೈನ್ಸ್ ಕಾನ್ಸ್ಟೆಂಟ್. ಈ ರೀತಿ ನೀವು ಫ್ರೀಕ್ವೆನ್ಸಿಯನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿ ಕೊನೆಗೆ ಇಲ್ಲಿ ಒಂದು 4-5 ರೀಡಿಂಗು ಕಾನ್ಸ್ಟೆಂಟ್ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಫ್ರೀಕ್ವೆನ್ಸಿಯನ್ನು 2000ದಿಂದ 2500, 3000, 500 ರೇಂಜಲ್ಲಿ ಇನ್ಕ್ರೀಸ್ ಮಾಡ್ತಾ ಹೋಗ್ರಿ. ಇದಾದ ನಂತರ ನೆಕ್ಸ್ಟ್ 5500, 6000, 6500 ಇಲ್ಲಿ ಫ್ರೀಕ್ವೆನ್ಸಿ ಏನಾಗ್ತದೆ, ಇಲ್ಲಿ ಔಟ್ಪುಟ್ ವೋಲ್ಟೇಜು ನಿಮಗೆ ಇಲ್ಲಿ ಡಿಕ್ರೀಸ್ ಆಗ್ತಾ ಬರುತ್ತೆ. ಗ್ರಾಫಲ್ಲಿ ತೋರಿಸ್ದಂಗೆ ಇಲ್ಲಿ ಸ್ಟಾರ್ಟಿಂಗ್ ಇನ್ಕ್ರೀಸ್ ಆಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ, ನೆಕ್ಸ್ಟ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಅದೇ ಥರ ರೀಡಿಂಗ್ಸಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಥರ ಡಿಕ್ರೀಸ್ ಆಗ್ತಾ ಬರುತ್ತೆ. ಓಕೆ. ಇದಾದ ನಂತರ ನೀವು ಈ ಫ್ರೀಕ್ವೆನ್ಸಿ ವರ್ಸಸ್ ಗೇನನ್ನು ರೀಡಿಂಗ್ಸನ್ನು ಇಲ್ಲಿ ಗ್ರಾಫಲ್ಲಿ ಸಿಮಿಲರ್ ಗ್ರಾಫಲ್ಲಿ ನೀವು ಪ್ಲಾಟ್ ಮಾಡಬೇಕಾಗತ್ತೆ. ಓಕೆ. ನೆಕ್ಸ್ಟ್ 400 ಆದ ನಂತರ 500 ನೋಡಿ. ಫ್ರೀಕ್ವೆನ್ಸಿಯನ್ನು ನಾನು ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಔಟ್ಪುಟ್ ವೋಲ್ಟೇಜ್ ತೋರಿಸ್ತಾ ಇದ್ದೀನಿ, ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಫ್ರೀಕ್ವೆನ್ಸಿಯನ್ನು 600ಗೆ 3 ಪಾಯಿಂಟ್ ಸಮಥಿಂಗ್ ಇದೆ. ನೆಕ್ಸ್ಟು 700ಗೆ 3.08. ನೆಕ್ಸ್ಟ್ ಇಲ್ಲಿ ಕಾನ್ಸ್ಟೆಂಟ್ ಆಗ್ತಾಯಿದೆ 800ಗೆ 900ಗೆ 3.11. ನೆಕ್ಸ್ಟು 1000 3.11 ಕಾನ್ಸ್ಟೆಂಟ್ ಇದೆ. ನೆಕ್ಸ್ಟು 1000 ಹರ್ಟ್ಸ್. ನೆಕ್ಸ್ಟ್ 1000 ಆದಮೇಲೆ 1500 ಸ್ಟಾರ್ಟ್ ಮಾಡೋಣ. ಈ ಥರ ಫ್ರೀಕ್ವೆನ್ಸಿಯನ್ನು ಇನ್ಕ್ರೀಸ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ಇಲ್ಲಿ ಔಟ್ಪುಟ್ ವೋಲ್ಟೇಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ರೀಡಿಂಗ್ಸನ್ನು ನೋಟ್ ಮಾಡ್ಕೊಳ್ಳಿ. ಈ ಗ್ರಾಫ್ ಪ್ಲಾಟ್ ಮಾಡಿದ ನಂತರ ಇಲ್ಲಿ ಮ್ಯಾಕ್ಸಿಮಮ್ ಗೇನ್ ಏನು ಸಿಗ್ತದೆ ಇದು ನೋಡಿ. ಇಲ್ಲಿ ಫಾರ್ಮುಲಾ ಏನಿದೆ, ಇಲ್ಲಿ ಮ್ಯಾಕ್ಸಿಮಮ್ ವೋಲ್ಟೇಜ್ ಗೇನ್ ಏನು ಕಾಲಮ್ ಇದೆ. ಇಲ್ಲಿ ಮ್ಯಾಕ್ಸಿಮಮ್ ವೋಲ್ಟೇಜ್ ಗೇನ್ ಇಂಟು 0.707 ಇಂಟು ಮ್ಯಾಕ್ಸಿಮಮ್ ವೋಲ್ಟೇಜ್ ಗೇನ್ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ 3.57 ಇಲ್ಲಿ ಕಟ್ ಆಗುತ್ತೆ. ಕಟ್ ಆದಮೇಲೆ ನಿಮಗೆ ಇಲ್ಲಿ 2 ಕಟ್ ಆಫ್ ಫ್ರೀಕ್ವೆನ್ಸೀಸ್ F1 ಆ್ಯಂಡ್ F2, ಲೋಯರ್ ಕಟ್ ಆಫು ಮತ್ತು ಹೈಯರ್ ಕಟ್ ಆಫ್ ಫ್ರೀಕ್ವೆನ್ಸಿ ಸಿಗುತ್ತೆ F1 ಆ್ಯಂಡ್ F2. ಈ F1 ಆ್ಯಂಡ್ F2 ವ್ಯಾಲ್ಯೂಸನ್ನು ನೋಟ್ ಮಾಡ್ಕೊಳ್ಳಿ. ಒಂದು 400 ಹರ್ಟ್ಸ್ ಇದೆ, ಇನ್ನೊಂದು 18,000 ಹರ್ಟ್ಸ್ ಇದೆ. ಇನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ರಿಸಲ್ಟ್ ಕಾಲಮಲ್ಲಿ. ನೆಕ್ಸ್ಟ್ ಬ್ಯಾಂಡ್ ಬಿಡ್ತ್ ಅಂದರೆ ಡಿಫ್ರೆನ್ಸ್ ಆಫ್ ದೀಸ್ ಟು F2 ಮೈನಸ್ F1 ದಟ್ ಗಿವ್ಸ್ 17,000 ಹರ್ಟ್ಸ್. ನೆಕ್ಸ್ಟ್ ಮಿಡ್ ಫ್ರೀಕ್ವೆನ್ಸಿ ರೇಂಜ್ ಸಿಗುತ್ತೆ 800 to 2000 ಹರ್ಟ್ಸ್. ಇಷ್ಟು ಈ ನೀವು